ಯುದ್ಧಗಳಲ್ಲಿ ಆಸಕ್ತನಾಗಿದ್ದೀಯೆ. ಯಾವುದಾದರೂ ಕಾರಣದಿಂದ ನಿನಗೆ ಅಪಮೃತ್ಯುವು ಒದಗಿದರೆ ನಾನು ಅಪುತ್ರವಂತನಾಗಿ ನಮ್ಮ ಭರತವಂಶವು ನಿಂತು ಹೋಗುತ್ತದೆ. ಆದರೆ ನೀನು 100 ಪುತ್ರರಿಗೆ ಸಮ. ಆದ್ದರಿಂದ ನಾನು ಮರುಮದುವೆಯಾಗಲು ಇಷ್ಟಪಡುವುದಿಲ್ಲ. ಆದರೆ ಒಬ್ಬನೇ ಮಗನಿದ್ದರೆ ಅದು ಮಕ್ಕಳಿಲ್ಲದಿರುವುದಕ್ಕೆ ಸಮ ಎಂದು ಹಿರಿಯರು ಹೇಳುತ್ತಾರೆ. ಪುತ್ರ ಪ್ರಾಪ್ತಿಯಿಂದಲೇ ಸ್ವರ್ಗ ಪ್ರಾಪ್ತಿ. ಆದರೂ ಅತಿಶೂರನಾದ ನೀನು ಸಮರದಲ್ಲಿ ಪ್ರಾಣತ್ಯಾಗ ಮಾಡಿದರೆ ಭರತ ಮಹಾವಂಶದ ಗತಿ ಏನಾಗುತ್ತದೆ? ಇದೇ ನನ್ನ ಚಿಂತೆ ಎಂದನು. ಗಾಂಗೆಯನು ಅಲ್ಲಿಂದ ತೆರಳಿ ತಂದೆಯ ಬಾಯಿಂದ ಬಂದ ಮಾತುಗಳನ್ನು ನೆನೆಸಿಕೊಂಡು ತನ್ನಲ್ಲಿ ವಿಮರ್ಶಿಸುತ್ತಾ ತಂದೆಯ ಚಿಂತೆಗೆ ಬೇರೆ ಕಾರಣವಿರಬೇಕೆಂದು ಊಹಿಸಿ ಹಿತಚಿಂತಕನಾದ ವೃದ್ಧ ಮಂತ್ರಿಯನ್ನು ಕಂಡು ತಂದೆಯ ಮನೋವ್ಯತೆಗೆ ಕಾರಣವನ್ನು ಕೇಳಿದನು. ವೃದ್ಧ ಮಂತ್ರಿಯು ರಾಜನು ಗಂಗಾವತಿಯ ವಿಷಯವನ್ನು, ಅವಳನ್ನು ಮದುವೆಯಾಗಲು ಅವಳ ತಂದೆಯ ನಿಬಂಧನೆಯನ್ನು ಗಂಗಾಸುತನಿಗೆ ತಿಳಿಸಿದನು. ದೇವವ್ರತನಿಗೆ ಪರಿಸ್ಥಿತಿಯ ಅರಿವಾಯಿತು. ತಂದೆಯ ಇಷ್ಟವನ್ನು ಪೂರೈಸಲು ಸಿದ್ಧನಾಗಿ ವೃದ್ಧ ಕ್ಷತ್ರಿಯರೊಡನೆ ದಾಶರಾಜನ ಬಳಿಗೆ ಬಂದು ತಂದೆಗೆ ಕನ್ಯೆಯನ್ನು ಪ್ರಾರ್ಥಿಸಿದನು. ದಾಶರಾಜನು ರಾಜನ ಪರಿವಾರವನ್ನು ಸನ್ಮಾನಿಸಿ ಹೇಳಿದನು, ಭರತ ಕುಲತಿಲಕ ಶಾಂತನುವಿನ ಏಕಮಾತ್ರ ಪುತ್ರನಾದ ನೀನು ಎಲ್ಲರಿಗೂ ನಾಥ. ಧನುರ್ವಿದ್ಯ ಶ್ರೇಷ್ಠ ಶಾಂತನುವನ್ನು ಯಾವ ಕನ್ಯಾ ಪಿತೃವು ಅನಾಧಾರಣೆ ಮಾಡುವಂತಿಲ್ಲ. ಈ ಕನ್ಯೆಯು ಆರ್ಯಪುರುಷನೊಬ್ಬನ ಸಂತಾನ. ಸತ್ಯವತಿಯ ತಂದೆಯೇ ಉಪರಿಚರವಸು. ಅವನೇ ನನಗೆ ಸತ್ಯವತಿಗೆ ಶಾಂತನುವು ಅನುರೂಪವಾದವರನೆಂದು ಹೇಳಿದ್ದಾನೆ. ನನಗೂ ಆ ಬಗ್ಗೆ ಸಮ್ಮತಿ ಇದೆ. ನೀನು ಮಹಾಪರಾಕ್ರಮಿ, ನಿನ್ನನ್ನು ಯಾರು ವಿರೋಧಿಸಲಾರರು. ಆದ್ದರಿಂದ ನನ್ನ ಮಗಳ ಮಕ್ಕಳು ಮುಂದೆ ರಾಜ್ಯವನ್ನು ಪಡೆಯಲು ಸಾಧ್ಯವಾಗುವುದೇ ಇದಕ್ಕಾಗಿ ಯೋಚಿಸಬೇಕಾಗಿದೆ ಎಂದನು. ತಂದೆಗೋಸ್ಕರ ತನ್ನ ಸಿಂಹಾಸನವನ್ನು ಬಿಟ್ಟುಕೊಡಲು ನಿಶ್ಚಯಿಸಿ ಶಾಂತನು ಅಲ್ಲೇ ನೆರೆದಿದ್ದವರ ಎದುರಿಗೆ ಹೇಳಿದನು, ಸತ್ಯವಂತನೇ, ನನ್ನ ಪ್ರತಿಜ್ಞೆಯನ್ನು ಕೇಳು. ಇಂತಹ ಪ್ರತಿಜ್ಞೆಯನ್ನು ಹಿಂದೆ ಯಾರೂ ಮಾಡಿಲ್ಲ, ಮುಂದೆ ಮಾಡುವುದೂ ಇಲ್ಲ. ನಿನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನೇ ಮುಂದೆ ನಮ್ಮೆಲ್ಲರ ಅರಸು ಎಂದನು. ಆಗ ದಾಶರಾಜನು, ಹೆಣ್ಣು ಹೆತ್ತ ತನ್ನ ಮಾತನ್ನು ಕೇಳು. ನೀನು ಮಾಡಿರುವ ಪ್ರತಿಜ್ಞೆ ನಿನಗೆ ಅನುರೂಪವಾಗಿಯೇ ಇದೆ. ಆದರೆ ಮುಂದೆ ನಿನ್ನ ಮಕ್ಕಳು ನಿನ್ನ ಮಾತನ್ನು ಕೇಳುವರೆ, ಯೋಚಿಸು ಎಂದನು. ದಾಶರಾಜನ ಅಂತರಂಗವನ್ನು ಅರ್ಥ ಮಾಡಿಕೊಂಡ ಗಾಂಗೆಯನು ಗಂಭೀರ ಧ್ವನಿಯಲ್ಲಿ, ದಾಶರಾಜ, ಈಗ ಸಕಲ ರಾಜರು ನನ್ನ ಮಾತನ್ನು ಕೇಳಿ. ನಾನು ಇಂದಿನಿಂದ ನನ್ನ ಆಯುಷ್ಯಪೂರ್ತ ಬ್ರಹ್ಮಚರ್ಯಲ್ಲಿ ಇರುವೆನು. ನನಗೆ ಮಕ್ಕಳಿಲ್ಲವಾದರೂ ಉತ್ತಮ ಲೋಕಗಳು ದೊರಕುತ್ತವೆ ಎಂದನು. ಈ ಮಾತನ್ನು ಕೇಳಿ ದಾಶರಾಜನು ರೋಮಾಂಚಿತನಾದನು. ದೇವತೆಗಳು, ಋಷಿಗಳು, ಅಪ್ಸರೆಯರು ಹೂವಿನ ಮಳೆಗಳೆದ್ದರು. ಭಯಂಕರವಾದ ಈ ಪ್ರತಿಜ್ಞೆ ಮಾಡಿದ ಗಾಂಗೆಯನಿಗೆ ಭೀಷ್ಮನೆಂದು ಬಿರುದು ಕೊಟ್ಟರು. ನಂತರ ಭೀಷ್ಮನು ಸತ್ಯವತಿಗೆ ನಮಸ್ಕರಿಸಿ ಅವಳನ್ನು ರಥದಲ್ಲಿ ಕೊಳ್ಳಿರಿಸಿಕೊಂಡು ಚದುರಂಗ ಬಲ ಮಂಗಳ ವಾದ್ಯಗಳೊಡನೆ ಪಟ್ಟಣ ಸೇರಿ ಶಾಂತನುವಿನ ಬಳಿಗೆ ಬಂದು ನಡೆದದ್ದೆಲ್ಲವನ್ನು ವಿವರಿಸಿದನು. ಶಾಂತನುವು ಮಗನನ್ನು ಆಲಂಗಿಸಿಕೊಂಡು ಆನಂದ ಬಾಷ್ಪ ಸುರಿಸಿದನು. ಮಗನು ಮಾಡಿದ ಸರ್ವತ್ಯಾಗಕ್ಕೆ ಮೆಚ್ಚಿ ಅವನಿಗೆ ಇಚ್ಛಾಮರಣಿಯಾಗುವಂತೆ ವರವಿತ್ತು. ನಿನ್ನ ಅನುಜ್ಞೆಯನ್ನು ಪಡೆದು ಮೃತ್ಯುವು ನಿನ್ನ ಪ್ರಾಣ ಅಪಹರಿಸುವುದು ಎಂದನು. ಶಾಂತನು ಸತ್ಯವತಿಯರ ವಿವಾಹವು ವಿಧಿಪೂರ್ವಕವಾಗಿ ನಡೆಯಿತು. ಶಾಂತನು ಸತ್ಯವತಿಯೊಡನೆ ಅನೇಕ ವರ್ಷಗಳು ಸುಖದಿಂದ ಕಳೆದನು. ಅವರಿಗೆ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಎಂಬ 2 ಪುತ್ರರು ಜನಿಸಿದರು.
ಸರಸ್ವತಿ ನದಿಯ ತೀರದಲ್ಲಿ 3 ವರ್ಷಗಳ ಕಾಲ ಭಯಂಕರ ಯುದ್ಧ ನಡೆದು ಕೊನೆಗೆ ಗಂಧರ್ವರಾಜನು ಮಾಯಾಯುದ್ಧ ಮಾಡಿ ಗುರುರಾಜನನ್ನು ಸಂಹರಿಸಿದನು. ಭೀಷ್ಮನು ಚಿತ್ರಾಂಗದನ ಉತ್ತರ ಕ್ರಿಯೆಗಳನ್ನು ನಡೆಸಿ ಬಾಲಕ ವಿಚಿತ್ರವೀರ್ಯನನ್ನು ಸಿಂಹಾಸನಾಧಿಪತಿಯಾಗಿ ಮಾಡಿ ತನ್ನ ಸಲಹೆಯಿಂದ ರಾಜ್ಯವಾಳುವಂತೆ ಮಾಡಿದನು. ರಾಜ್ಯಭಾರ ವಿಷಯಗಳಲ್ಲಿ ಭೀಷ್ಮನಿಗೆ ಇಷ್ಟವಿಲ್ಲದಿದ್ದರೂ ತಾಯಿಯಾದ ಸತ್ಯವತಿಯ ಆಜ್ಞೆಯಂತೆ ರಾಜ್ಯಭಾರವನ್ನು ನಡೆಸಬೇಕಿತ್ತು. ವಿಚಿತ್ರವೀರ್ಯನು ಪ್ರಾಪ್ತವಯಸ್ಕನಾಗಲು ಭೀಷ್ಮನು ಅವನಿಗೆ ಮದುವೆ ಮಾಡಲು ನಿಶ್ಚಯಿಸಿ ಆ ಸಮಯದಲ್ಲಿ ಕಾಶಿರಾಜನ 3 ಹೆಣ್ಣು ಮಕ್ಕಳ ಸ್ವಯಂವರ ನಡೆಯುವುದೆಂದು ತಿಳಿದು ಸತ್ಯವತಿಗೆ ಹೇಳಿ ಒಬ್ಬನೇ ರಥದಲ್ಲಿ ವಾರಣಾಸಿಗೆ ಹೊರಟನು. ದೇಶದ ಮೂಲೆ ಮೂಲೆಗಳಿಂದ ರಾಜರು ಸ್ವಯಂವರಕ್ಕೆ ಬಂದು ಸೇರಿದ್ದರು. ಚೆನ್ನಾಗಿ ಸಿಂಗರಿಸಿಕೊಂಡ ರಾಜರುಗಳು 3ರಲ್ಲಿ ಒಬ್ಬಳನ್ನಾದರೂ ಪಡೆಯಬೇಕೆಂಬ ಆಸೆಯಿಂದ ಟಿವಿಯಿಂದ ಕುಳಿತಿದ್ದರು. ರಾಜಕುಮಾರಿಯರಾದ ಅಂಬೆ, ಅಂಬಿಕೆ, ಅಂಬಾಲಿಕೆಯರು ಸ್ವಯಂವರದ ಮಾಲೆ ಹಿಡಿದು ರಾಜರ ಮುಂದೆ ಬರುತ್ತಿದ್ದರು. ರಾಜರ ಕುಲಗೋತ್ರಗಳನ್ನು ಹೇಳುತ್ತಿದ್ದರು. ಅವರುಗಳ ಮಧ್ಯೆ ಕುಳಿತಿದ್ದ ಭೀಷ್ಮನನ್ನು ನೋಡಿ ರಾಜರು ತಮ್ಮಲ್ಲಿ, ಈ ವೃದ್ಧ ಭೀಷ್ಮನಿಗೆ ಸ್ವಯಂವರಕ್ಕೆ ಬಂದಿದ್ದಾನೆ, ಮದುವೆಯಾಗುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿ ಇಲ್ಲಿಗೆ ನಾಚಿಕೆ ಇಲ್ಲದೆಯೇ ಏತಕ್ಕೆ ಬಂದಿದ್ದಾನೆ? ಇವನ ಹೆಸರಾದ ಭೀಷ್ಮ ಎಂಬುದಕ್ಕೆ ಬೆಲೆ ಬೇಡವೇ? ದೇವಕನ್ಯೆಯರಾದ ಇವರು ಈ ವೃದ್ಧನನ್ನು ವರಿಸುವರೇ ಎಂದುಕೊಳ್ಳುತ್ತಿದ್ದರು. ಇದನ್ನೆಲ್ಲ ಕೇಳಿಸಿಕೊಂಡ ಭೀಷ್ಮನು ತಾನು ತನ್ನ ಸಹೋದರನ ವಿವಾಹಕ್ಕಾಗಿ ಬಂದಿರುವುದಾಗಿ ಘೋಷಿಸಿದನು. ತಕ್ಷಣ ಆ 3 ರಾಜಕುಮಾರಿಯರನ್ನು ಸ್ವಯಂವರ ಮಾಲೆಗಳೊಡನೆ ತನ್ನ ರಥವನ್ನು ಹತ್ತುವಂತೆ ನಿರ್ದೇಶಿಸಿ ಅವರು ರಥವನ್ನು ಹತ್ತಲು ಅಲ್ಲಿಂದ ಹೊರಡಲು ಸಿದ್ಧನಾದನು. ಆಗ ಭೀಷ್ಮನು ಅಲ್ಲಿದ್ದ ರಾಜರನ್ನೆಲ್ಲ ಕುಳಿತು ವರನನ್ನು ಆಹ್ವಾನಿಸಿ ಕನ್ಯೆಯರನ್ನು ವಿಧಿವತ್ತಾಗಿ ದಾನ ಕೊಡುವುದು ಬ್ರಾಹ್ಮ ವಿವಾಹ, 2 ಹಸುಗಳನ್ನು ಕನ್ಯಾಶುಲ್ಕವಾಗಿ ಪಡೆದು ಕನ್ಯಾದಾನ ಮಾಡುವುದು ಆರ್ಷ ವಿವಾಹ, ನಿಶ್ಚಿತವಾದ ಧನವನ್ನು ಸ್ವೀಕರಿಸಿ ಕನ್ಯಾದಾನ ಮಾಡುವುದು ಆಸುರ ವಿವಾಹ, ಕನ್ಯೆಯರನ್ನು ಬಲಾತ್ಕಾರವಾಗಿ ಎಳೆದುಕೊಂಡು ಹೋಗಿ ವಿವಾಹವಾಗುವುದು ರಾಕ್ಷಸ ವಿವಾಹ, ಕನ್ಯಾವರರು ಪರಸ್ಪರ ಒಪ್ಪಿ ಮದುವೆಯಾಗುವುದು ಗಾಂಧರ್ವ ವಿವಾಹ, ಅಚೇತನಳಾದ ಕನ್ಯೆಯನ್ನು ಬಲವಂತವಾಗಿ ಮದುವೆಯಾಗುವುದು ಪೈಶಾಚ ವಿವಾಹ, ಕನ್ಯೆಯ ತಂದೆ ತಾಯಿಗಳು ಒಪ್ಪಿದ ವರನಿಗೆ ಮಗಳನ್ನು ಕೊಡುವುದು ಪ್ರಜಾಪತ್ಯ ವಿವಾಹ, ಪಾರಿತೋಷಕವಾಗಿ ಕನ್ಯೆಯರನ್ನು ಕೊಡುವುದು ದೈವ ವಿವಾಹ. ನಾನು ಈಗ ಈ 3 ಕನ್ಯೆಯರನ್ನು ಬಲಾತ್ಕಾರವಾಗಿ ಸೆಳೆದೊಯ್ಯುತ್ತಿದ್ದೇನೆ. ನಿಮ್ಮಲ್ಲಿ ಯಾರಾದರೂ ನನ್ನನ್ನು ಸೋಲಿಸಿ ಕನ್ಯೆಯರನ್ನು ಹಿಂದಕ್ಕೆ ಪಡೆಯಬಹುದು ಎಂದನು. ಹೀಗೆ ಹೇಳಿ ರಥವನ್ನು ಬಿಡುವಂತೆ ಸಾರಥಿಗೆ ಹೇಳಿದನು. ಸ್ವಯಂವರಕ್ಕಾಗಿ ಬಂದಿದ್ದ ರಾಜರು ಚಕಿತರಾಗಿ ಕೋಪದಿಂದ ತಮ್ಮ ಆಭರಣಗಳನ್ನು ತೆಗೆದು ಕವಚ ಆಯುಧಗಳನ್ನು ಧರಿಸಿ ತಮ್ಮ ರಥಗಳನ್ನು ಹತ್ತಿ ಭೀಷ್ಮನನ್ನು ಹಿಂಬಾಲಿಸಿದರು. ಭೀಷ್ಮನಿಗೂ ರಾಜರಿಗೂ ಭಯಂಕರ ಯುದ್ಧವಾಯಿತು. ರಾಜರುಗಳು ಬಿಡುತ್ತಿದ್ದ ಬಾಣಗಳನ್ನು ಭೀಷ್ಮನು ಕತ್ತರಿಸಿದನು. ಅವರುಗಳ ಮೇಲೆ 100 ಬಾಣಗಳನ್ನು ಬಿಟ್ಟನು. ರಾಜರ ಧನಸ್ಸು, ಕುದುರೆಗಳು, ಪತಾಕೆ, ಕವಚ ಧ್ವಂಸವಾದವು. 100 ರಾಜಕುಮಾರರು ಮಡಿದರು. ಅಳಿದುಳಿದ ರಾಜ ಭೀಷ್ಮನನ್ನು ಪ್ರಶಂಸಿಸಿ ಹಿಂದಕ್ಕೆ ಸರಿದರು. ಭೀಷ್ಮನು ರಾಜಕುಮಾರಿಯರೊಡನೆ ಕುಳಿತು ರಥವನ್ನು ಹಸ್ತಿನಾಪುರದ ಕಡೆಗೆ ತಿರುಗಿಸಿದನು. ಶಾಲ್ವನೆಂಬ ರಾಜನು ಈ ರಾಜಕುಮಾರಿಯಲ್ಲಿ ಅಂಬೆಯನ್ನು ಕಾಮಿಸಿದ್ದನು. ಆದ್ದರಿಂದ ಅವನು ತನ್ನ ಪರಾಕ್ರಮವನ್ನು ತೋರಿಸಲು ಭೀಷ್ಮನನ್ನು ಯುದ್ಧಕ್ಕೆ ಕರೆದು ಧನುಷ್ಟೇಂಕಾರ ಮಾಡಿದನು. ಭೀಷ್ಮನಿಗೆ ಕೋಪ ಬಂದು ಸಿಂಹನಾದ ಮಾಡಿದನು. ಭೀಷ್ಮ ಶಾಲ್ವರಿಗೆ ಘೋರ ಯುದ್ಧವಾಯಿತು. ಶಾಲ್ವನು 1000 ಬಾಣಗಳನ್ನು ಬಿಟ್ಟು ಭೀಷ್ಮನನ್ನು
ಕಚ್ಚಿದನು. ರಾಜರು ಜಯಕಾರ ಮಾಡಿದರು. ಭೀಷ್ಮನ ಕೋಪವು ಇಮ್ಮಡಿಯಾಯಿತು. ತನ್ನ ರಥವನ್ನು ಶಾಲ್ವನ ಬಳಿಗೆ ಬಿಡುವಂತೆ ತನ್ನ ಸಾರಥಿಗೆ ಹೇಳಿ ಶಾಲ್ವನ ರಥವನ್ನು ಸಮೀಪಿಸಿ ವರುಣಾಸ್ತ್ರವನ್ನು ಪ್ರಯೋಗಿಸಲು ಶಾಲ್ವನ ಕುದುರೆಗಳು ತತ್ತರಿಸಿದವು. ಶಾಲ್ವನು ಬಿಡುತ್ತಿದ್ದ ಬಾಣಗಳನ್ನು ತಡೆದು ಒಂದು ದಿವ್ಯಾಸ್ತ್ರದಿಂದ ಶಾಲ್ವನ ಸಾರಥಿಯನ್ನು ಕೊಂದನು. ನಂತರ ಐಂದ್ರಾಸ್ತ್ರವನ್ನು ಬಿಟ್ಟು ಶಾಲ್ವನ ರಥದ 4 ಕುದುರೆಗಳನ್ನು ಸಂಹರಿಸಿ ಭ್ರಾಂತನಾಗಿ ನಿಂತಿದ್ದ ಶಾಲ್ವನನ್ನು ಕೊಲ್ಲದೆಯೇ ಹಾಗೆಯೇ ಬಿಟ್ಟು ತನ್ನ ರಥವನ್ನು ರಾಜಧಾನಿಯ ಕಡೆಗೆ ತಿರುಗಿಸಿದನು. ಸ್ವಯಂವರಕ್ಕಾಗಿ ಬಂದು ಉಳಿದಿದ್ದ ರಾಜರು ತಮ್ಮ ದೇಶಗಳಿಗೆ ಹಿಂತಿರುಗಿದರು. ಭೀಷ್ಮನು ರಾಜಕುಮಾರಿಯರನ್ನು ಹಸ್ತಿನಾಪುರಕ್ಕೆ ಕರೆದುಕೊಂಡು ಬಂದು ಅವರನ್ನು ವಿಚಿತ್ರವೀರ್ಯನಿಗೆ ಕೊಟ್ಟು ಮದುವೆ ಮಾಡಲು ಸತ್ಯವತಿಯ ಅನುಜ್ಞೆ ಪಡೆದು ವಿವಾಹಕ್ಕೆ ಸಿದ್ಧಪಡಿಸಿದನು. ಅಷ್ಟರಲ್ಲಿ ಕಾಶಿರಾಜನ ಹಿರಿಯ ಮಗಳಾದ ಅಂಬೆಯು ಭೀಷ್ಮನನ್ನು ಕಂಡು, ಮಹಾತ್ಮನೇ, ನಾನು ಮನಸ್ಸಿನಲ್ಲಿ ಶಾಲ್ವನನ್ನು ಇಚ್ಛೆ ಪಡುತ್ತಿದ್ದೆನು. ಅವನು ನನ್ನನ್ನು ಪತ್ನಿಯಾಗಿ ಮನಸ್ಸಿನಲ್ಲಿ ಭಾವಿಸಿದ್ದನು. ಸ್ವಯಂವರದ ದಿನ ನಾನು ಅವನಿಗೆ ಮಾಲೆ ಹಾಕಲು ನಿಶ್ಚಯಿಸಿದ್ದೆ. ಈಗ ನೀನು ಧರ್ಮ ಮಾರ್ಗದಲ್ಲಿ ಯೋಚಿಸಿ ಕಾರ್ಯ ಮಾಡು ಎಂದಳು. ಭೀಷ್ಮನು ಈ ವಿಚಾರವಾಗಿ ಬ್ರಾಹ್ಮಣರೊಡನೆ ಚರ್ಚಿಸಿ ಅಂಬೆಯನ್ನು ತನ್ನ ತಮ್ಮನಿಗೆ ಮದುವೆ ಮಾಡಿಕೊಡುವುದು ಸರಿಯಲ್ಲವೆಂದು ತೀರ್ಮಾನಿಸಿ ಅವಳನ್ನು ರಾಜ ಮರ್ಯಾದೆಗಳೊಡನೆ ಸೌಧ ರಾಜ್ಯಕ್ಕೆ ಕಳುಹಿಸಿಕೊಟ್ಟನು. ಅಂಬಾಲಿಕೆಯರೊಡನೆ ವಿಚಿತ್ರವೀರ್ಯನ ವಿವಾಹವು ಶುಭ ಮುಹೂರ್ತದಲ್ಲಿ ನೆರವೇರಿತು. ರತಿಯನ್ನು ರೂಪದಲ್ಲಿ ಮೀರಿಸಿದ್ದ ನೀಳವಾದ ಕೇಶರಾಶಿ, ದಿವ್ಯ ಶರೀರ ಪಾಲನೆ, ಕೆಂಪಾದ ಉಗುರುಗಳು, ದಂಡು ನಿತಂಬ ದಷ್ಟಪುಷ್ಟವಾದ ಇವುಗಳನ್ನು ಹೊಂದಿದ್ದ ಯುವತಿಯರೊಡನೆ ಸೇರಿ ವಿಚಿತ್ರವೀರ್ಯನು ಕಾಮೋಕನಾದನು. ಸುಖವಾಗಿ ಕಾಮೋಪಭೋಗಗಳನ್ನು ಅನುಭವಿಸುತ್ತಾ ರಾಜ್ಯಭಾರದ ಆಡಳಿತವನ್ನು ಭೀಷ್ಮನಿಗೆ ವಹಿಸಿ ತನ್ನ ಮಡದಿಯರೊಡನೆ 7 ವರ್ಷಗಳು ಕಳೆದನು. ಅತಿಯಾದ ಕಾಮದ ಕೇಳಿಯ ಫಲವಾಗಿ ವಿಚಿತ್ರವೀರ್ಯನಿಗೆ ಕ್ಷಯರೋಗವು ತಲುಪಿತು. ಯಾವ ಚಿಕಿತ್ಸೆಯೂ ಫಲಕಾರಿಯಾಗದೆ ವಿಚಿತ್ರವೀರ್ಯನು ಕಾಲವಶನಾದನು. ಭೀಷ್ಮನು ಸತ್ಯವತಿಯ ಅನುಮತಿಯ ಪಡೆದು ಋತ್ವಿಜರು ಕುರುಶ್ರೇಷ್ಠರನ್ನು ಸೇರಿಸಿ ತಮ್ಮನ ಉತ್ತರ ಕ್ರಿಯೆಗಳನ್ನು ನಡೆಸಿದನು. ಸತ್ಯವತಿಯು ಬಹಳ ದುಃಖಕ್ಕೀಡಾದಳು. ಕುರುವಂಶವು ಬೆಳೆಯದೆ ನಿಂತು ಹೋಗಬಹುದೆಂದು ಚಿಂತಿಸಿದಳು. ಕೊನೆಗೆ ಒಂದು ನಿರ್ಧಾರವನ್ನು ಮನಸ್ಸಿನಲ್ಲಿ ಮಾಡಿಕೊಂಡು ಭೀಷ್ಮನಿಗೆ ಹೇಳಿದಳು, ಮಗನೇ, ತನುವಿನ ವಂಶದ ಕೀರ್ತಿ ನಿನ್ನನ್ನೇ ಅವಲಂಬಿಸಿದೆ. ಧರ್ಮಜ್ಞನು, ವೇದಗಳೆಲ್ಲವನ್ನು ತಿಳಿದಿರುವ ನೀನು ನನ್ನ ಮಾತೊಂದನ್ನು ನಡೆಸಿಕೊಡಬೇಕು. ವಿಚಿತ್ರವೀರ್ಯನ ಮಡದಿಯರು ನವತರುಣಿಯರು. ಅವರು ಪುತ್ರರನ್ನು ಪಡೆಯಲು ಹಾತೊರೆಯುತ್ತಿದ್ದಾರೆ. ನಾನು ಮೊಮ್ಮಕ್ಕಳನ್ನು ಕಾಣಬೇಕು. ನಿನ್ನಿಂದ ಈ ರಾಜಕುಮಾರಿಯರಲ್ಲಿ ಮಕ್ಕಳಾಗಬೇಕು. ಮುಂದೆ ನೀನು ಒಂದು ಕನ್ಯೆಯನ್ನು ವಿವಾಹವಾಗಬೇಕು. ನಿನ್ನ ವಂಶ ಬೆಳೆಯುವಂತೆ ಮಾಡು ಎಂದಳು. ಸತ್ಯವತಿಯ ಅಭಿಪ್ರಾಯವನ್ನು ಎಲ್ಲರೂ ಒಪ್ಪಿದರು. ಆಗ ಭೀಷ್ಮನು ಗಂಭೀರವಾಗಿ ತಾಯಿಗೆ ಉತ್ತರಿಸಿದನು, ಅಮ್ಮ, ನೀನು ಹೇಳುವುದು ಧರ್ಮಯುಕ್ತವಾಗಿರಬಹುದು. ಆದರೆ ನಾನು ರಾಜ್ಯ ಬಾಳುವುದಿಲ್ಲ, ಮದುವೆಯಾಗುವುದಿಲ್ಲ, ಸ್ತ್ರೀ ಸಖ್ಯ ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ್ದೇನೆ. ತ್ರಿಲೋಕಗಳು ಅಥವಾ ದೇವ ಸಾಮ್ರಾಜ್ಯ ಇವುಗಳನ್ನು ತ್ರಿಲೋಕಗಳು